ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಕಾಕಿನಾಡ ಜಿಲ್ಲೆಯ ತುನಿ ಮಂಡಲದ 3 ವರ್ಷದ ಬಾಲಕಿ ಜ್ಞಾನೇಶ್ವರಿ ಅಥವಾ ಜಾಹ್ನವಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ 2 ದಿನಗಳಿಂದ ಏನೇನೆಲ್ಲ ಬೆಳವಣಿಗೆ ಆಗಿದೆ ಎಂಬುದರ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಈಗಾಗಲೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ 6ನೇ ತಾರೀಕಿಗೆ ಅಂತಂದ್ರೆ ಅಲ್ಲಿಗೆ ಜಾಹ್ನವಿ ಎನ್ನುವಂಥ ಮಗು ನಾಪತ್ತೆಯಾಗಿ 1 ತಿಂಗಳು ಕಳೆದು ಹೋಗಿರುವಂಥದ್ದು ನಿಮ್ಮೆಲ್ಲರ ಗಮನಕ್ಕೂ ಕೂಡ ಇದೆ. ಸ್ನೇಹಿತರೆ, ಅಂದ ಹಾಗೆ ಕಳೆದ 2 ದಿನದಲ್ಲಿ ಒಂದಿಷ್ಟು ಮಹತ್ವದ ಬೆಳವಣಿಗೆಯೂ ಕೂಡ ಈ ಒಂದು ಪ್ರಕರಣದಲ್ಲಿ ಆಗೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂದ ಹಾಗೆ ಏನೇನೆಲ್ಲ ಬೆಳವಣಿಗೆ ಆಗಿದೆ, ಹೈಕೋರ್ಟ್ ಏನು ಹೇಳ್ತಾ ಇದೆ, ಇದೀಗ ಪೊಲೀಸರ ತನಿಖೆ ಎಲ್ಲಿಗೆ ಬಂದು ತಲುಪಿದೆ, ಸೋಷಿಯಲ್ ಮೀಡಿಯಾದ ಮೇಲೆ ಈ ಒಂದು ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಈ ಪೋಸ್ಟರ್ ಅನ್ನ ಹಂಚುವಂತ ವಿಚಾರ ಎಲ್ಲಿಗೆ ಬಂದು ತಲುಪಿದೆ, ಕೋರ್ಟ್ ಮುಂದಿನ ಹಂತದಲ್ಲಿ ಏನೇನೆಲ್ಲ ಒಂದು ಮುನ್ನೆಚ್ಚರಿಕೆಯನ್ನ ಅಧಿಕಾರಿಗಳಿಗೆ ನೀಡುವಂತ ಸಾಧ್ಯತೆ ಇದೆ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆಂಧ್ರ ಪ್ರದೇಶದ ಹೈಕೋರ್ಟ್ ನೀಡಿದ್ದ ಗಡುವಿನ ಹಿನ್ನೆಲೆಯಲ್ಲಿ ಕಾಕಿನಾಡ ಜಿಲ್ಲಾ ಪೊಲೀಸ್ ಉನ್ನತಾಧಿಕಾರಿಗಳು ಕಳೆದ 24 ಗಂಟೆಗಳಲ್ಲಿ ಜಂಟಿ ತನಿಖಾ ಪ್ರಗತಿ ವರದಿಯನ್ನ ಇದೀಗ ನ್ಯಾಯಾಲಯಕ್ಕೆ ಅಧಿಕೃತವಾಗಿ ಸಲ್ಲಿಸಿದ್ದಾರೆ. ಇನ್ನು ಈ ವರದಿಯಲ್ಲಿ ಇದುವರೆಗೆ ನಡೆಸಲಾದ 500 ಎಕರೆ ಕಾಡಿನ ಡ್ರೋನ್ ಶೋಧ, ಸಾಕುನಾಯಿಯ ವಿಧಿವಿಜ್ಞಾನ ವರದಿ ಹಾಗೂ ಕ್ರಾಸ್ ವೆರಿಫೈ ಮಾಡಲಾದಂಥ ಮೊಬೈಲ್ ಕರೆಗಳ ವಿವರವನ್ನ ನ್ಯಾಯಾಲಯಕ್ಕೆ ಲಿಖಿತ ರೂಪದಲ್ಲಿ ಒದಗಿಸಲಾಗಿದೆ. ಇನ್ನು ಮಗು ನಾಪತ್ತೆಯಾಗಿ 1 ತಿಂಗಳು ಕಳೆದಿದ್ದರೂ ಸ್ಥಳೀಯವಾಗಿ ಯಾವುದೇ ಭೌತಿಕ ಸುಳಿವು ಕೂಡ ಸಿಗದ ಕಾರಣ ಕಳೆದ 2 ದಿನಗಳಿಂದ ಪೊಲೀಸರು ತನಿಖೆಯನ್ನ ಸಂಪೂರ್ಣವಾಗಿ ಅಂತಾರಾಜ್ಯ ಭಿಕ್ಷಾಟನ ದಂಧೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಅಂತಂದ್ರೆ ಆ ಕೋಣದಲ್ಲಿಯೂ ಕೂಡ ತನಿಖೆಯನ್ನ ಮುಂದುವರಿಸಿದ್ದಾರೆ. ಆಂಧ್ರ ಪ್ರದೇಶ, ಒಡಿಶಾ ಮತ್ತು ತೆಲಂಗಾಣದ ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ರೈಲ್ವೆ ರಕ್ಷಣಾ ಪಡೆ, ಸರ್ಕಾರಿ ರೈಲ್ವೆ ಪೊಲೀಸ್ ಸಹಯೋಗದೊಂದಿಗೆ ಶಂಕಿತ ಅಲೆಮಾರಿ ಗ್ಯಾಂಗ್ಗಳ ತಪಾಸಣೆಯನ್ನು ಕೂಡ ತೀವ್ರಗೊಳಿಸ್ತಾ ಇದ್ದಾರೆ. ಕಳೆದ 48 ಗಂಟೆಗಳಲ್ಲಿ ಯೂಟ್ಯೂಬ್ ಮತ್ತು ವಿವಿಧ ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಹ್ನವಿ ಪತ್ತೆ ಆಗಿದ್ದಾಳೆ, ಕಿಡ್ನಾಪರ್ ಸಿಕ್ಕಿ ಬಿದ್ದಿದ್ದಾರೆ ಎಂಬ ಸುಳ್ಳು ವಿಡಿಯೋಗಳು ಮತ್ತು ತಪ್ಪು ಸುದ್ದಿಗಳು ವ್ಯಾಪಕವಾಗಿ ಹರಡ್ತಾ ಇರುವ ಕಾರಣದಿಂದಾಗಿ ಪೊಲೀಸ್ ಇಲಾಖೆ ಗಂಭೀರವಾಗಿ ಇದನ್ನು ಪರಿಗಣಿಸಿದೆ. ಅಧಿಕೃತವಾಗಿ ಮಗು ಇನ್ನೂ ಪತ್ತೆಯಾಗಿಲ್ಲ ಎಂದು ಇದಕ್ಕೆ ಸ್ಪಷ್ಟನೆಯನ್ನು ಕೂಡ ತುನಿ ಪೊಲೀಸರು ನೀಡಿದ್ದಾರೆ. ಪೋಷಕರಲ್ಲಿ ಅನಗತ್ಯ ಗೊಂದಲ ಮೂಡಿಸುವ ಇಂತಹ ಸುಳ್ಳು ವದಂತಿಗಳನ್ನು ಹರಡಿಸುವಂತಹ ಸಾಮಾಜಿಕ ಜಾಲತಾಣಗಳ ಖಾತೆಗಳ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಮಗುವಿನ ಸುಳಿವು ನೀಡಿದವರಿಗೆ ಘೋಷಿಸಲಾಗಿರುವಂತಹ 1 ಲಕ್ಷ ರೂಪಾಯಿ ನಗದು ಬಹುಮಾನದ ಅಧಿಕೃತ ಪೋಸ್ಟರ್ಗಳನ್ನು ಕೇವಲ ಆಂಧ್ರ ಮಾತ್ರವಲ್ಲದೆ ನೆರೆ ರಾಜ್ಯಗಳ ಗಡಿ ಭಾಗದ ಬಸ್ ಹಾಗೂ ಆಟೋ ನಿಲ್ದಾಣಗಳಿಗೂ ಕೂಡ ವಿಸ್ತರಿಸಲಾಗಿದ್ದು ಸಾರ್ವಜನಿಕರ ಜಾಗೃತಿ ಕಾರ್ಯಾಚರಣೆ ಇದೀಗ ಮುಂದುವರೆದಿದೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಪೀಠ ಒಂದಿಷ್ಟು ಮಹತ್ವದ ಬೆಳವಣಿಗೆಯನ್ನು ಕೂಡ ಹೈಕೋರ್ಟ್ ಪೀಠ ಪೊಲೀಸರಿಗೆ ಒಂದು ಹಂತಕ್ಕೆ ಶಾಕ್ ಕೂಡ ನೀಡಿದೆ. ಅಂತಂದ್ರೆ ಹೈಕೋರ್ಟ್ ಪೀಠವು ಪೊಲೀಸರು ಸಲ್ಲಿಸಲಿರುವ ಪ್ರಗತಿ ವರದಿಯನ್ನ ಇದೀಗ ಕುಲಂಕುಷವಾಗಿ ಪರಿಶೀಲಿಸಲಿದೆ. ಸುಪ್ರೀಂ ಕೋರ್ಟ್ ನಿಯಮಾವಳಿಗಳ ಪ್ರಕಾರ ತನಿಖೆ ನಡೆದಿದೆಯೇ, ತಾಂತ್ರಿಕ ಸಾಕ್ಷಿಗಳನ್ನ ಸರಿಯಾಗಿ ಬಳಸಲಾಗಿದೆಯೇ ಅಥವಾ ಒಡಿಶಾ ಸೇರಿದಂತೆ ನೆರೆ ರಾಜ್ಯಗಳ ತನಿಖಾ ದಿಕ್ಕು ಸರಿಯಾಗಿದೆ ಎಂಬುದನ್ನ ನ್ಯಾಯಾಧೀಶರು ಮೌಲ್ಯಮಾಪನ ಕೂಡ ಮಾಡ್ತಾರೆ. ಅಂತಂದ್ರೆ ಸಿಸಿಟಿವಿ ದೃಶ್ಯಗಳು ಆಗಿರಬಹುದು, ಬೇರೆ ಬೇರೆ ಅನುಮಾನ ಬಂದಿರುವಂತಹ ವ್ಯಕ್ತಿಗಳನ್ನ ತನಿಖೆ ಮಾಡುವಂತದ್ದಾಗಿರಬಹುದು, ಈ ರೀತಿಯಾಗಿ ಮುಖ್ಯವಾಗಿ ಏನೇನೆಲ್ಲ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿ ಎಲ್ಲವನ್ನು ಕೂಡ ಮೌಲ್ಯಮಾಪನ ಮಾಡ್ತಾರೆ. ಇಲ್ಲಿ ಕೋರ್ಟ್ ತನ್ನನ್ನ ತಾನು ಆ ಒಂದು ಕೇಸ್ನಲ್ಲಿ ಯಾವ ರೀತಿಯಾಗಿ ಇನ್ವಾಲ್ವ್ ಮಾಡಿಕೊಂಡಿದೆ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಪೊಲೀಸರ ವರದಿಯಿಂದ ನ್ಯಾಯಾಲಯಕ್ಕೆ ತೃಪ್ತಿಯಾಗಿದ್ದರೆ ಮಗುವನ್ನ ಪತ್ತೆ ಹಚ್ಚಲು ಹೈಕೋರ್ಟ್ ಇಲಾಖೆಗೆ ಹೊಸ ಗಡುವು ಕೂಡ ನೀಡುವಂತಹ ಸಾಧ್ಯತೆ ಇರುತ್ತೆ. ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲು ವಿಶೇಷ ತನಿಖಾ ತಂಡವನ್ನ ರಚಿಸುವಂತೆ ಅಥವಾ ಸೈಬರ್ ಕ್ರೈಮ್ ಮತ್ತು ಸಿಐಡಿ ವಿಭಾಗದ ಉನ್ನತ ಅಧಿಕಾರಿಗಳನ್ನ ನೇರವಾಗಿ ಕಣಕ್ಕಿಳಿಸುವಂತ ಆದೇಶಿಸುವ ಅಧಿಕಾರವನ್ನು ಕೂಡ ಇದೀಗ ಕೋರ್ಟ್ ಹೊಂದಿರುತ್ತೆ. ಈಗಾಗಲೇ ಹೈಕೋರ್ಟ್ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾಗಿರುವಂತಹ ಡಿಜಿಪಿ ಮತ್ತು ಜಿಲ್ಲಾ ಎಸ್ಪಿಗೆ ನೋಟಿಸ್ ಕೂಡ ಜಾರಿ ಮಾಡಿದೆ. ಮುಂದಿನ ವಿಚಾರಣೆಯ ಸಮಯದಲ್ಲಿ ತನಿಖೆಯಲ್ಲಿ ಯಾವುದೇ ಪ್ರಮುಖ ಲೋಪದೋಷಗಳು ಕಂಡು ಬಂದಲ್ಲಿ ಜವಾಬ್ದಾರರಾದ ಉನ್ನತ ಪೊಲೀಸ್ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಖುದ್ದಾಗಿ ಹಾಜರಾಗಬೇಕು ಅಂತ ಹೇಳಿ ವಿವರಣೆಯನ್ನು ನೀಡುವಂತೆ ಕೋರ್ಟ್ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಇದೀಗ ಎಸ್ಪಿ ಅವರಿಗಾಗಿರಬಹುದು, ಡಿಜಿಪಿ ಅವರಿಗಾಗಿರಬಹುದು ಒಂದು ಮುಖ್ಯ ನೋಟಿಸ್ ಅನ್ನು ಕೂಡ ನೀಡಿದೆ. ಇನ್ನು ಹೈಕೋರ್ಟ್ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಮುಂದಿನ ವಿಚಾರಣೆಯ ದಿನಾಂಕವನ್ನು ನಿಗದಿಪಡಿಸುತ್ತಾ ಅಲ್ಲಿಯವರೆಗೆ ಪೊಲೀಸರು ತಮ್ಮ ತನಿಖೆಯ ದೈನಂದಿನ ಪ್ರಗತಿಯನ್ನು ದಾಖಲಿಸಬೇಕಾಗುತ್ತೆ.
ಕೋರ್ಟ್ ನಿಗಾ ಇಟ್ಟಿರುವುದರಿಂದ ಇಡೀ ಪೊಲೀಸ್ ಇಲಾಖೆಯ ಮೇಲೆ ಮಗುವನ್ನು ಆದಷ್ಟು ಬೇಗ ಪತ್ತೆ ಹಚ್ಚಲೇಬೇಕಾದಂತಹ ತೀವ್ರ ಕಾನೂನಾತ್ಮಕ ಒತ್ತಡ ಖಂಡಿತವಾಗಿಯೂ ಕೂಡ ಇರುತ್ತೆ. ಸ್ನೇಹಿತರೆ, ಜಾಹ್ನವಿ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದಿಷ್ಟು ಮಹತ್ವದ ಒಂದಿಷ್ಟು ಆದೇಶಗಳು ಅಂತ ಹೇಳಬಹುದು. ಅಧಿಕಾರಿಗಳು ಕೋರ್ಟ್ನ ಕೈಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಅಂತಾನೆ ಒಂದು ಕಡೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅಂದ ಹಾಗೆ ಕಳೆದ 1 ತಿಂಗಳಿನಿಂದ ಏನೇನೆಲ್ಲ ಪ್ರಗತಿ ಆಗಿದೆ, ಯಾವ ನಿಟ್ಟಿನಲ್ಲಿ ಪ್ರಗತಿ ಆಗಿದೆ, ಸರಿಯಾದ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮಾಡಿದ್ದಾರಾ ಅಥವಾ ಉಡಾಪೆತನವನ್ನ ತೋರಿದ್ದಾರಾ, ಈ ಎಲ್ಲವನ್ನು ಕೂಡ ಕೋರ್ಟ್ ಮುಖ್ಯವಾಗಿ ಖುದ್ದು ಪರಿಶೀಲನೆ ಮಾಡಿದ ಬಳಿಕ ಅಸಲಿ ಸತ್ಯಾಸತ್ಯತೆ ಈ ಹಿಂದೆ ಏನೇನೆಲ್ಲ ಆಗಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುವಂತ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಇದಿಷ್ಟು ಜಾಹ್ನವಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 2 ದಿನಗಳ ಅಪ್ಡೇಟ್ ಆಗಿದೆ. ಸ್ನೇಹಿತರೆ, ಈ ದುರಂತ ನಡೆದೋದ ದಿನದಿಂದಲೂ ಕೂಡ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಆರಂಭದಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗಿದ್ವು ಅಂತೇಳಿ. ಆರಂಭದಲ್ಲಿ ಮಗು ಕಾಡಲ್ಲಿ ನಾಪತ್ತೆ ಆಗಿದೆ, ಯಾವುದೋ ಒಂದು ಹೆಬ್ಬಾವು ನುಂಗಿರಬಹುದು ಅಥವಾ ಕಾಡು ಪ್ರಾಣಿ ದಾಳಿ ಮಾಡಿ ಆ ಮಗುವನ್ನ ನುಂಗ ಹಾಕಿರಬಹುದು ಅನ್ನುವ ಹಾಗೆ ಒಂದಿಷ್ಟು ಅನುಮಾನಗಳು ಉಟ್ಕೊಂಡಿದ್ವು. ಅದಾದ ಬಳಿಕ ಬೇರೆ ನಿಟ್ಟಿನಲ್ಲಿ ಆ ಮಗುವನ್ನ ಯಾರೋ ಅಪಹರಿಸ್ಕೊಂಡು ಹೋಗಿರಬಹುದು ಅನ್ನುವ ಹಾಗೆ ತನಿಖೆಯನ್ನು ಆರಂಭಿಸಿದ್ರು. ಅದಾದ ಬಳಿಕ ಕಾಡು ಜನಗಳು ಯಾರಾದರೂ ಅಪಹರಿಸ್ಕೊಂಡು ಹೋಗಿರಬಹುದಾ ಅನ್ನುವ ನಿಟ್ಟಿನಲ್ಲಿಯೂ ಕೂಡ ತನಿಖೆ ಆರಂಭವಾಯಿತು. ಅದೆಲ್ಲವೂ ಕೂಡ ಆದ ಬಳಿಕ ಸತತವಾಗಿ 1 ತಿಂಗಳ ಕಾಲ ಶೋಧ ಕಾರ್ಯವನ್ನು ಕೂಡ ಆ ಒಂದು ಕಾಡಿನಲ್ಲಿ ಮಾಡಲಾಗಿತ್ತು. ಆದರೆ ಈ ಎಲ್ಲವೂ ಕೂಡ ಆದ ಬಳಿಕವೂ ಮಗುವಿನ ಒಂದು ಸಣ್ಣ ಸುಳಿವು ಕೂಡ ಸಿಗದೇ ಇರುವಂತಹ ಕಾರಣದಿಂದಾಗಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ತನಿಖೆ ದಿಕ್ಕನ್ನೇ ಬದಲಾಯಿಸಿ ಬಿಟ್ಟಿದೆ. ಇದೀಗ ಹೊರ ರಾಜ್ಯದ ಭಿಕ್ಷಾಟನೆಗಾಗಿ ಮಕ್ಕಳನ್ನ ಕದ್ದು ಒಯ್ಯುವಂತ ಜನಗಳ ಮೇಲೆ ಇದೀಗ ಕಣ್ಣಿಟ್ಟಿದೆ. ಹೊರ ರಾಜ್ಯಗಳಲ್ಲೂ ಕೂಡ ಭಿಕ್ಷಾಟನೆ ಮಾಡುವಂತವರನ್ನ ಇದೀಗ ತನಿಖೆ ಮಾಡ್ತಾ ಇದೆ, ಹುಡುಕಾಟ ಮಾಡ್ತಾ ಇದೆ. ಯಾರಾದರೂ ಆ ಮಗುವನ್ನ ಅಪಹರಿಸಿಕೊಂಡು ಬಂದುಬಿಟ್ರ ಅನ್ನುವ ಹಾಗೆ ತನಿಖೆ ಅಂತದೆಲ್ಲವೂ ಕೂಡ ಇದೀಗ ಮುಂದುವರೆದಿದೆ. ಇದಿಷ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ನಡೆದಿರುವಂತಹ ಒಂದಿಷ್ಟು ಹಿನ್ನೆಲೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದಾನೆ. ಅದೇನೇ ಇರಬಹುದು, ಜಾಹ್ನವಿ ನಾಪತ್ತೆಯ ಪ್ರಕರಣದಲ್ಲಿ ಬಹುತೇಕರಿಗೆ ಇದೀಗ ಆತಂಕಗಳು ಕೂಡ ಹುಟ್ಟುಕೊಳ್ಳುವಂಥದ್ದು ಸಹಜವಾಗಿ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಮಗು ನಾಪತ್ತೆಯಾಗಿ ಬರೋಬ್ಬರಿ 1 ತಿಂಗಳು ಕಳೆದು ಹೋದ್ರೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಅಂತಂದ್ರೆ ಮಗುವನ್ನ ಯಾರೋ ಅಪಹರಿಸಿಕೊಂಡು ಹೋಗುವ ಬದಲಾಗಿ ಆ ಮಗು ಎಲ್ಲೋ ಬಿದ್ದು ಸಾವನ್ನಪ್ಪಿರಬಹುದು. ಜೊತೆಗೆ ಒಂದು ಕಾಡಿನ ಪ್ರದೇಶ ಇರುವ ಕಾರಣದಿಂದಾಗಿ ಮಗು ದಾರಿ ತಪ್ಪಿ ಎಲ್ಲೋ ಬಿದ್ದು ಸಾವನ್ನಪ್ಪಿ ಬಿಟ್ಟಿದ್ರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಸಾಕ್ಷಿ ಸರ್ವನಾಶ ಆಗಿ ಹೋಗಿಬಿಟ್ಟಿರುತ್ತೆ ಅಥವಾ ಮಗು ಸಾವನ್ನಪ್ಪಿ ಕೊಳತು ಹೋಗಿಬಿಟ್ಟಿರುತ್ತೆ ಅನ್ನುವ ಹಾಗೆ ಕೆಲವು ಜನರ ಒಂದಿಷ್ಟು ಆತಂಕದ ಮಾತುಗಳಾಗಿದ್ದಾವೆ. ಅದೇನೇ ಇರಬಹುದು, ಆದರೆ ನಿಮ್ಮೆಲ್ಲರಿಗೂ ಕೂಡ ಇರುವಂತಹ ಆಶಯ ಏನು ಅಂತಂದ್ರೆ ಮಗು ಜೀವಂತವಾಗಿ ಪತ್ತೆ ಆಗಬೇಕು, ಜೊತೆಗೆ ಆ ಮಗು ತನ್ನ ತಾಯಿಯ ಮಡಿಲನ್ನ ಮತ್ತೆ ಸೇರಬೇಕು ಅಂತ ಹೇಳಿ. ಸ್ನೇಹಿತರೆ, ಈ ಒಂದು ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರು, ಕುಟುಂಬದವರು, ಅದರಲ್ಲೂ ಕೂಡ ಮಕ್ಕಳನ್ನ ಹೆತ್ತಂತವರಿಗೆ ಈ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನ ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.